ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಬಿಗ್ ಅಪ್ಡೇಟ್ ಅಂತ ಏನದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಒಂದು ಗುಡ್ ನ್ಯೂಸ್ನ ಕೂಡ ಕೊಟ್ಟಿದ್ದಾರೆ. ಏನು ಗುಡ್ ನ್ಯೂಸ್ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಆಲ್ರೆಡಿ ಏನಪ್ಪ ಅಂದರೆ 2023ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಾ ಇರ್ತಕ್ಕಂಥ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಯಾರು ಅರ್ಜಿ ಸಲ್ಲಿಸಿದ್ದಾರೆ ಅವರು ಖಂಡಿತ ಕೂಡ ಸ್ಕಾಲರ್ಶಿಪ್ ಬರುತ್ತೆ ಅಂತಲೂ ಕೂಡ ಬಿಟ್ಕೊಟ್ಟಿದ್ದಾರೆ. ಸೊ ಹಾಗಾದರೆ ರೆಡ್ಯೂಸ್ ಮಾಡಿರ್ತಕ್ಕಂಥ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಏನು ಅಂತಲೂ ಕೂಡ ಅವರು ಅಫಿಷಿಯಲ್ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ನೋಡೋಣ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಂಗೆ ಮಾನ್ಯ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ನಕಲಿ ಕಾರ್ಮಿಕರನ್ನ ಹೊರಗಡೆ ಇಟ್ಟ ನಂತರ ಮಾತ್ರ ಏನಪ್ಪ ಅಂದರೆ ನಾವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ರಿಲೀಸ್ ಮಾಡ್ತೇವೆ. ಲೇಬರ್ ಕಾರ್ಡ್ ಫೇಕ್ ಲೇಬರ್ ಕಾರ್ಡ್ನ ಹೊಂದಿ ಯಾರು ಅದರ ಲಾಭವನ್ನು ಪಡ್ಕೋತಾ ಇದ್ದಾರೆ ಅಂಥವ್ರನ್ನ ರದ್ದು ಮಾಡಿದ ಮೇಲೆ ಮಾತ್ರ ನಾವೇಂದರೆ ಸ್ಕಾಲರ್ಶಿಪ್ ಅಮೌಂಟ್ನ ರಿಲೀಸ್ ಮಾಡ್ತೀವಿ, ಶೈಕ್ಷಣಿಕ ಧನ ಸಹ ನೀಡ್ತೀವಿ ಅಂತ ಕೊಟ್ಟಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಸೌಲಭ್ಯ ಪಡೆದುಕೊಂಡ ದಂಧೆ ನಾನಾ ರಂಗಗಳ ಜೀವಂತ ಇರುವಂತೆ ಕೂಡ ಕಾರ್ಮಿಕರ ಇಲಾಖೆಯಲ್ಲಿ ಕೂಡ ಬಂದಿದೆ. ಹಾಗಾಗಿ ಈಗಾಗಲೇ ಏನಪ್ಪ ಅಂದರೆ ರಾಜ್ಯಾದ್ಯಂತ 3.54 ಲಕ್ಷ ನಕಲಿ ಕಾರ್ಮಿಕರನ್ನ ಪತ್ತೆ ಮಾಡಿ ಅಕ್ರಮವಾಗಿ ಪಡೆಯುತ್ತಿರುವ ಅನರ್ಹರ ಕಾರ್ಡ್ಗಳನ್ನು ಶಾಶ್ವತವಾಗಿ ರದ್ದುಪಡಿಸಲಿಕ್ಕೆ ಸರ್ಕಾರ ನಿರ್ಧರಿಸಿದ್ದರಿಂದ 2008ರಿಂದ ರಾಜ್ಯ ಸರ್ಕಾರದಲ್ಲಿ ಕಾರ್ಮಿಕ ಕಾರ್ಡ್ ಯೋಜನೆ ಪ್ರಾರಂಭ ಮಾಡಿದ ಮೇಲೆ ಸಾಕಷ್ಟು ಜನಪ್ರಿಯವಾಗಿತ್ತು. ಮತ್ತು ಅದರ ಜೊತೆಗೆ ಅಲ್ಲಿ ಯಾರು ಅರ್ಹ ಕಾರ್ಮಿಕರಿದ್ದಾರೆ ಅಂಥವ್ರಿಗೆ ಮಾತ್ರ ಏನು ಶೈಕ್ಷಣಿಕ ಧನ ಸಹಾಯ ಮತ್ತು ಬೇರೆ ಬೇರೆ ಸಹಾಯಧನಗಳು ಸಿಗ್ತಾ ಇತ್ತು. ಆದರೆ ದಿನ ಕಳೆದಂತೆ 3 ಪಟ್ಟು ಏನಪ್ಪ ಅಂದರೆ ನೋಂದಣಿ ಹೆಚ್ಚಳ ಆಗಿ ಫೇಕ್ ಲೇಬರ್ ಕಾರ್ಡ್ ಮಾಡಿಸ್ಕೊಂಡು ಅದರ ಲಾಭ ಪಡ್ಕೊಳ್ಳಿಕ್ಕೆ ವ್ಯಾಪಕವಾಗಿ ಹೆಚ್ಚಾಗಿರೋದ್ರಿಂದ ಸರ್ಕಾರದ ಗಮನಕ್ಕೆ ಬಂದಿದ ಮೇಲೆ ಮತ್ತು ಅದರ ಜೊತೆಗೆ ಯಾರ್ಯಾರಿಗೆ ಮಾತ್ರ ನಾವು ನೀಡಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಈಗಾಗಲೇ ಶೈಕ್ಷಣಿಕ ಧನ ಸಹಾಯದ ಲಿಸ್ಟ್ ಕೂಡ ರೆಡಿ ಇದೆ ಮತ್ತು ಅದರ ಜೊತೆಗೆ ಬಜೆಟ್ ಕೂಡ ರೆಡಿ ಇದೆ. ಬಟ್ ಏನಪ್ಪ ಅಂದರೆ ಇನ್ನು ಸ್ವಲ್ಪ ದಿನದಲ್ಲಿ ನಾವು ಫೇಕ್ ಲೇಬರ್ ಕಾರ್ಡ್ನ ವಾಲಂಟಿಯರ್ ಆಗಿ ಕೊಡಿ ಅಂತ ಹೇಳಿದ್ವಿ, ಇಲ್ಲಾಂದರೆ ರದ್ದು ಮಾಡ್ತೀವಿ ಮತ್ತು ಕ್ರಿಮಿನಲ್ ಕೇಸನ್ನು ಹಾಕ್ತೀವಿ ಅಂದಿವೆ. ಸೊ ಹಾಗಾಗಿ ಇನ್ನೊಂದು ವಾರ ತಡೆದ ನಂತರ ನಾವು ಅಫಿಷಿಯಲ್ ಆಗಿ ಶೈಕ್ಷಣಿಕ ಧನ ಸಹಾಯವನ್ನು ಕೂಡ ರಿಲೀಸ್ ಮಾಡ್ತೀವಿ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಅದರ ಜೊತೆಗೆ ಬೇರೆ ಬೇರೆ 60 ವರ್ಷ ಪೂರೈಸಿರತಕ್ಕಂಥ ಮಾಸಿಕ ಪಿಂಚಣಿ, ಕಟ್ಟಡ ಕೆಲಸದ ಅಪಘಾತ, ವೈದ್ಯಕೀಯ ಸಹಾಯಧನ, ಉಚಿತ ಬಸ್ ಪಾಸ್, ಮಾಸಿಕ ಪಿಂಚಣಿ ಇವೆಲ್ಲನೂ ಕೂಡ ಪಡಿತಾ ಇದ್ದಾರೆ. ಮತ್ತು ಅದರ ಜೊತೆ ಕಾರ್ಮಿಕರ ಮಕ್ಕಳಿಗೆ ಕಲಿಕಾ ಭಾಗ್ಯ ಯೋಜನೆ, ವಿದ್ಯಾರ್ಥಿ ವೇತನ, ಪದವಿ ವಿದ್ಯಾರ್ಥಿ ಲ್ಯಾಪ್ಟಾಪ್ ಕೂಡ ಇವೆಲ್ಲನೂ ಕೂಡ ಯೋಜನೆ ಲಾಭವನ್ನು ಕೂಡ ನಾವು 3.54 ಲಕ್ಷ ನಕಲಿ ಕಾರ್ಮಿಕರನ್ನು ರದ್ದು ಮಾಡಿದ ತಕ್ಷಣ ಏನಪ್ಪ ಅಂದರೆ ನಾವು ಇಮಿಡಿಯೇಟಾಗಿ ರಿಲೀಸ್ ಮಾಡ್ತಾಯಿದ್ವಿ. ಇನ್ನೊಂದು ವಾರದೊಳಗೆ ಅವ್ರನ್ನ ರದ್ದು ಕೂಡ ಮಾಡ್ತೀವಿ ಮತ್ತು ಅದರ ಜೊತೆಗೆ ಅವರಿಗೆ ಅರ್ಹರಿರೋರಿಗೆ ಎಲ್ಲರಿಗೂ ಕೂಡ ಶಿಕ್ಷಣ ಧನ ಸಹ ರಿಲೀಸ್ ಮಾಡ್ತೀವಿ ಅಂತಲೂ ಕೂಡ ಕೊಟ್ಟಿದ್ದಾರೆ. ಇದನ್ನು ಕಾರ್ಮಿಕ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಅರ್ಹರ ಫಲಾನುಭವಿ ಪಟ್ಟಿಯಿಂದ ಹೊರಗಡೆ ಇಟ್ಟು ಯಾರ್ಯಾರು ಅನರ್ಹರಿದ್ದಾರೆ ಅಂಥವ್ರನ್ನೆಲ್ಲ ತೆಗೆದು ಹಾಕ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ನಂತರ ಏನಪ್ಪ ಅಂದರೆ ಅವ್ರನ್ನ ಕಠಿಣ ಕ್ರಮಕ್ಕೆ ಹೋಗಿಕೊಂಡು ನಿಮ್ಗೆ ರಿಲೀಸ್ ಮಾಡ್ತೀವಿ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಬೋದು ಫ್ರೆಂಡ್ಸ್. ಅದ್ರ ಜೊತೆಗೆ ಏನಪ್ಪ ಅಂದರೆ ಅಫಿಷಿಯಲ್ ಆಗಿ ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಲೇಬರ್ ಕಾರ್ಡ್ನ ಯಾರು ಫೇಕ್ ಮಾಡಿಸ್ಕೊಂಡಿದ್ದಾರೆ ಕೂಡಲೇ ಅವ್ರಿಗೆಲ್ಲರೂ ಕೂಡ ತಿಳಿಸಿ ಮತ್ತು ಅದರ ಜೊತೆ ಕ್ರಿಮಿನಲ್ ಕೇಸ್ಗಳಿಂದ ಪಾರಾಗಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಇದು ಅಫಿಷಿಯಲ್ ಆಗಿ ಮಾನ್ಯ ಸಚಿವರ ಕಡೆ ಟ್ವೀಟ್ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರು ಅನಗತ್ಯವಾಗಿ ಲೇಬರ್ ಕಾರ್ಡ್ ಅನರ್ಹ ಲೇಬರ್ ಕಾರ್ಡ್ ಹೊಂದಿದ್ದಾರೆ ಸೊ ಕೂಡಲೇ ಅಂಥವ್ರನ್ನ ನಾವು ತೆಗೆದು ಹಾಕ್ತೀವಿ ಅಂತಲೂ ಕೂಡ ಅವರು ಅಫಿಷಿಯಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.